ಅದು ಆರ್ಕೈವಿಂಗ್ ಕೆಲಸ ಕೂಡ ಅಕಾಡೆಮಿ ಮಾಡಬೇಕಿತ್ತು. ಅವರು ಅಕಾಡೆಮಿಯ ಏಕೈಕ ಉದ್ದೇಶ 4 ಜನ ಫಾರಿನರ್ಸನ್ನು ಕರೆದು ಒಂದು ಫೆಸ್ಟಿವಲ್ ಮಾಡೋದನ್ನು ತಿಳ್ಕೊಂಬಿಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ಕನ್ನಡದವರಿಗೆ ಈ ಸಲ ಕನ್ನಡ ನಿರ್ಮಾಪಕರಿಗೆ, ಕನ್ನಡ ನಿರ್ದೇಶಕರಿಗೆ, ಕನ್ನಡ ತಂತ್ರಜ್ಞರಿಗೆ ಆಹ್ವಾನ ಕೂಡ ಹೋಗಿಲ್ಲ ಅನ್ನೋದು ದೊಡ್ಡ ಸುದ್ದಿ. ಆದರೆ ಫಾರಿನ್ ಡೆಲಿಗೇಟ್ಸಿಗೆಲ್ಲ ಆಹ್ವಾನ ಹೋಗಿದೆ. ಅದು ನಮ್ಮ ಆರ್ಕೈವ್ ಬಗ್ಗೆ ಅಥವಾ ನಮ್ಮ ಕನ್ನಡ ಸಿನಿಮಾದ ಬಗ್ಗೆ ಯಾವ ರೀತಿಯ ಅಭಿಮಾನವನ್ನು ನಮ್ಮವ್ರು ಇಟ್ಕೊಂಡಿದ್ದಾರೆ ಅನ್ನೋದನ್ನು ಹೇಳುತ್ತೆ. ನಾಳೆ ನನ್ನ ಫಿಲ್ಮ್ ಇದೆ, ಆದರೆ ನಾನು ಎಲ್ಲಿವರೆಗೆ ಇನ್ವಿಟೇಷನ್ನು ಬಂದಿಲ್ಲ, ನನ್ನನ್ನು ಕರೆದೂ ಇಲ್ಲ, ಹಾಗಾಗಿ ನಾನು ಹೋಗ್ತಾನೂ ಇಲ್ಲ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಂಥ ದೊಡ್ಡ ಸಾಹಸ ಕೈ ಹಾಕಿದಂಥ ಶೇಷಾದ್ರಿ ಹಾಗೂ ಸೃಜನ್ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೇನೆ. ನನಗಂತೂ ಈ ಯೋಜನೆ ಕೇಳಿ ಭಾಳ ಎಕ್ಸೈಟ್ ಆದೆ. ಯಾಕೆಂತಂದರೆ ಕನ್ನಡ ಚಿತ್ರರಂಗ ಕಂಡಂಥ ಇಬ್ಬರು ಅದ್ವಿತೀಯರು ಇಲ್ಲಿದ್ದರು. ಒಬ್ಬರು ನಾಗೇಂದ್ರ ರಾಯರು, ಇನ್ನೊಬ್ಬರು ಸುಬ್ಬಯ್ಯ ನಾಯ್ಡು ಅವರು. ನಾನು ನಾಗೇಂದ್ರ ರಾಯರನ್ನು ಮುಖತಃ ಭೇಟಿ ಆಗಿದ್ದೇನೆ. ಯಾಕಂತಂದ್ರೆ ಅವರು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಪ್ರಿನ್ಸಿಪಲ್ ಆಗಿದ್ದಾಗ ಯಾವುದೋ ಒಂದು ಕಾರಣಕ್ಕೆ ನಾನು ಅವ್ರನ್ನ ಹೋಗಿ ಮೀಟ್ ಮಾಡಬೇಕಾಗಿ ಬಂತು. ಹಾಗಾಗಿ ನಾಗೇಂದ್ರ ರಾಯರ ಜೊತೆಗೆ ಒಡನಾಟ ಇರಲಿಲ್ಲ, ಆದರೆ ಅವ್ರನ್ನ ನೋಡಿದ್ದೇನೆ ಅನ್ನುವ ಸಂತೋಷ ಇತ್ತು. ಆದರೆ ಸುಬ್ಬಯ್ಯ ನಾಯ್ಡು ಅವ್ರ ಬಗ್ಗೆ ಆ ಮಾತು ಹೇಳೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ನಾನು ಸುಬ್ಬಯ್ಯ ನಾಯ್ಡು ಅವ್ರು ನೋಡೇ ಇರಲಿಲ್ಲ. ಹಾಗಂತೇಳಿ ಸುಬ್ಬಯ್ಯ ನಾಯ್ಡು ಮನೆಯವರು ಎಲ್ಲರೂ ನನಗೆ ಪರಿಚಯ. ಲೋಕೇಶ್ ಅವ್ರ ಪರಿಚಯ ಇತ್ತು, ಗಿರ್ಜಾ ಅವ್ರ ಪರಿಚಯ ಇತ್ತು, ಬಂಗಾರಮ್ಮನವ್ರ ಪರಿಚಯ ಇತ್ತು, ಸೃಜನ್ನು ಮತ್ತು ಇವಂತೂ ಭಾಳನೇ ಚೆನ್ನಾಗಿ ಪರಿಚಯ ಇದೆ. ಹಾಗಾಗಿ ಇವರು ಹೇಗಿರ್ಬೋದು ಅಂತ, ಯಾಕಂದರೆ ನಾನು ಒಂಥರ ಅವ್ರ ಬಗ್ಗೆ ಅನೇಕ ಕಥೆಗಳನ್ನು ಕೇಳಿದ್ದೆ. ಅವರು ರಂಗದ ಮೇಲೆ ಬಂದರೆ ಇಡೀ ಜನಸ್ತೋಮ ಒಂಥರ ಒಂದು ಕಂಪನ ಆಗ್ತಾಯಿತ್ತು ಅಂಥೇಳಿ ಸುಬ್ಬಯ್ಯ ನಾಯ್ಡು ಅವರ. ಹಾಗಾಗಿ ಅದು ಹೇಗಿದ್ದಿರಬಹುದು ಅಂತ ಯೋಚನೆ ಮಾಡ್ತಾ ಇರ್ತದೆ. ಅಂಥ ಟೈಮಲ್ಲಿ ಇಂಥ ಒಂದು ಯೋಜನೆ ಹಮ್ಮಿಕೊಂಡಿದ್ದೀರಾ. ಸುಬ್ಬಯ್ಯನವ್ರವ್ರು ನೋಡೋಕ್ಕಾಗದೇ ಇದ್ದರೂ ಅವರ ಮೊಮ್ಮಗನ ಮೂಲಕ ಸುಬ್ಬಯ್ಯನವ್ರನ್ನ ಕಲಿಸ್ಕೋಬೋದಲ್ಲ, ಅದಕ್ಕಾಗಿ ನಾನು ನಿಮ್ಮನ್ನು ವಂದಿಸ್ತೇನೆ. ಈ ಸಿನಿಮಾದ ಅನೇಕ ಹೆಗ್ಗಳಿಕೆಗಳಿದೆ. ಅದನ್ನು ಚಹಾ ರಘುನಾಥ್ ಅವರು ತಮ್ಮ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ. ಅದರಲ್ಲಿ ಒಂದನ್ನು ನನಗೆ ಬಹಳ ಮುಖ್ಯ ಅನ್ನಿಸ್ತು. ನೀವು ಹೇಳಿದ್ರಲ್ಲ 2-3 ಚೆನ್ನಾಗಿದೆ, ಅದ್ರ ಒಂದು ಬಹಳ ಮುಖ್ಯ ಯಾವುದು ಅಂತಂದರೆ, ಅವ್ರು ಹೇಳ್ತಾರೆ ಕನ್ನಡದ ಅಸ್ಮಿತೆಯನ್ನು ಕಂಡುಕೊಳ್ಳೋದಕ್ಕಾಗಿ ಈ ಸಿನಿಮಾ ಮಾಡಿದರು ಅಂತ. ವಿಚ್ ಐ ಫೌಂಡ್ ಇಟ್ ತುಂಬ ಬಹಳ ಮುಖ್ಯ ಅಂತ. ಯಾಕಂದರೆ ಕನ್ನಡದ ಅಸ್ಮಿತೆ ಅಂದರೆ ಏನು, ಇದು ಆರ್ಕೈವ್ ಸಂಬಂಧಪಟ್ಟಿದ್ದೆ. ಯಾಕಂದರೆ ಕನ್ನಡಕ್ಕೆ 1930 ನಾನು ಘಟಸಾಧ ಮಾಡಿದಾಗ ಕೂಡ ನಾವು ಮಡ್ರಾಸ್ನಲ್ಲಿ ಹೋಗಿ ಮಾಡಬೇಕಾಗಿತ್ತಲ್ಲ, ನಮಗೆ ಇದು ಸ್ಟುಡಿಯೋ ಕೂಡ ಕೊಡ್ತಿರ್ಲಿಲ್ಲ. ಆಶ್ಚರ್ಯ ಆಗ್ಬೋದು, ಘಟಸಾಧದ ಮಿಕ್ಸಿಂಗು 18 ದಿವಸ ಮಾಡಿದ್ದೀವಿ. ಪ್ರತಿ ದಿವಸ 12 ಗಂಟೆ ರಾತ್ರಿಗೆ ಟೈಮ್ ಕೊಡೋರು. ಕೊಟ್ಟರೆ ಒಂದು ಅರ್ಧ ರೀಲು ಅಥವಾ 1/4 ರೀಲ್ ಮಾಡ್ತಿದ್ದಂಗೆ ಸಾಕು ನಾಳೆ ಮಾಡೋಣ ಅಂತ, ಯಾಕಂದರೆ ಅಷ್ಟೊತ್ತಿಗೆ ಸುಸ್ತಾಗಿರೋದು. ಹಾಗಾಗಿ ಕನ್ನಡಕ್ಕೆ ಆ ತರಹದ ಒಂದು ಅವಗಣನೆ ಇದ್ದ ಸಂದರ್ಭದಲ್ಲಿ, ಯಾವಾಗ 60ಸಲ್ಲಿ 30ಸಲ್ಲಿ ಏನಾಗಿದ್ದಿರ್ಬೋದು, ಕನ್ನಡದಲ್ಲೇ ಬೇಗ ಸಿನಿಮಾನೇ ಆಗಿಲ್ಲ, 33ರಲ್ಲಾಗಿತ್ತು. ಆಗಾಗಲೇ ಉಳಿದೆಲ್ಲ ಭಾಷೆಗಳದ್ದು ಸಿನಿಮಾ ಆಗಿಬಿಟ್ಟಿತ್ತು. ಅಂಥ ಸಮಯದಲ್ಲಿ ನಾಗೇಂದ್ರರಿಗೆ ಒಂದು ಭಾಳ ಹುಚ್ಚಿತ್ತು ಅಂತೆ, ಕನ್ನಡದ ಅಸ್ಮಿತೆ, ಕನ್ನಡವನ್ನು ಮೆರೆಸ್ಬೇಕು ನಾನು ಅಂತ. ಅವಾಗ ಸುಬ್ಬಯ್ಯ ನಾಯ್ಡು ಅವ್ರ ಜೊತೆ ಹಂಚ್ಕೊಂಡ್ರು. ಕೊನೆಗೆ ಅದಕ್ಕೆ ದುಡ್ಡು ಹಾಕಿದ್ರು ಕೂಡ ಕನ್ನಡದವರಲ್ಲ, ಶಮನ್ ಲಾಲ್ ದುಂಗಾಜಿಯವರು. ನೋಡಿ, ಕನ್ನಡ ಸಿನಿಮಾದ ನೀವು ಇಡೀ ಇತಿಹಾಸ ನೋಡ್ತಾ ಹೋದರೆ ಸುಮಾರು ಸಲ ಅದು ಬೇರೆ ಬೇರೆ ಭಾಷೆಯವರಿಂದ ಕನ್ನಡ ಉಳಿದಿದೆ. ಅದು ಇವತ್ತರಿಗೂ ಅದೇ ನಡ್ಕೊಂಡ್ಬಂದಿದೆ. ಈ ಪ್ರಶ್ನೆ ನಾವು ಮತ್ತೆ ಮತ್ತೆ ಕೇಳ್ತಾನೆ ಹೋಗಬೇಕು. ಹಾಗಾದರೆ ಕನ್ನಡದ ಅಸ್ಮಿತೆ ಅಂತಂದರೆ ಏನು, ಯಾಕೆ ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ ಅಂಥೇಳಿ. ಸೊ ಈ ಮೂಲಕ ಆ ಸಿನಿಮಾ ಅದಕ್ಕೆ ಸಿನಿಮಾದಲ್ಲಿ ಒತ್ತು ಕೊಡಲಿ ಅಂತ ನಾನು ಕೇಳ್ತಾ ಹೋಗ್ತೇನೆ. ಎರಡನೇದು ಬಹಳ ಮುಖ್ಯವಾದ ಇದು ಅಂತಂದರೆ ಸತಿ ಸುಲೋಚನವೇ. ನನಗೆ ಆ ಸಿನಿಮಾದ ಬಗ್ಗೆ ಏನೂ ಗೊತ್ತಿಲ್ಲ, ಚಹಾ ರಘುನಾಥ್ ಅವರ ಪುಸ್ತಕದಲ್ಲೇ ಇರುವ ಇದು ಬರುತ್ತೆ. ಒಂದು ಸಂಭಾಷಣೆಯನ್ನು ಅವರು ಮತ್ತೆ ಮತ್ತೆ ಇದು ಹೇಳ್ತಾರೆ. ಸುಲೋಚನಾ ಮತ್ತು ಇದ್ರ ಬಗ್ಗೆ ಸೀತೆಯ ಬಗ್ಗೆ ಅನುಕಂಪದಿಂದ ಆಡುವ ಮಾತುಗಳಿದೆಯಲ್ಲ, ಅದು ಇವತ್ತಿನ ಫೆಮಿನಿಸ್ಟ್ ಇವರು ಆಡುವ ಮಾತುಗಳ ಥರ ಇದೆ. ಅಂದರೆ ನೋಡಿ, ನೀವು ಇದು ಭಾರತೀಯ ಇತಿಹಾಸದ ಬೇರೆ ಬೇರೆ ಇದನ್ನು ನೋಡ್ತಾ ಹೋದರೆ ಪುರುಷ ಕೇಂದ್ರಿತ ಕಥೆಗಳು ಬಹಳ ಇದೆ. ಭಕ್ತ ಧ್ರುವ ಕನ್ನಡದಲ್ಲಿ ಮೊದಲ ಸಿನಿಮಾ ಆಗಬೇಕಾಗಿದ್ದು ಭಕ್ತ ಧ್ರುವ, ಅದಾಗದೇ ಇದಾಯ್ತಲ್ಲ. ಭಕ್ತ ಧ್ರುವ ಕೂಡ ಒಂದು ಪುರುಷ ಕೇಂದ್ರಿತ ಇದುವೆ. ಆದರೆ ಒಂದು ಸ್ತ್ರೀ ಕೇಂದ್ರಿತ
ಸಿನಿಮಾವನ್ನು ಮೊದಲ ಸಿನಿಮಾಗೆ ಆಗಿದ್ದಿದ್ದೆಲ್ಲ ಅದನ್ನು ಇಂಟರ್ಪ್ರೆಟ್ ಮಾಡುವ ಕ್ರಮವೇ ಇವತ್ತಿನ ಇದಿದೆ ಅದರಲ್ಲಿ ಸ್ತ್ರೀ ಸಂವೇದನೆಗಳಲ್ಲಿ ಕಾಣ್ತಾ ಹೋಗುತ್ತೆ. ಎರಡನೇದೇನು ಅಂತಂದರೆ ಸ್ತ್ರೀ ಸಂವೇದನೆ ಮಾಡೋದಾಗಿದ್ದರೆ ಸಾವಿತ್ರಿ ಮಾಡ್ಬೋದಿತ್ತು ಅಲ್ವಾ, ಸೀತೆನೇ ಮಾಡ್ಬೋದಿತ್ತು. ಸುಲೋಚನೆ ಯಾಕೆ ಮಾಡಿದ್ರು ಅಂತಂದರೆ ಇದ್ರ ಬಗ್ಗೆ ಮತ್ತೆ ಭಾಳ ಶೇಷಾದ್ರಿ ಭಾಳ ಚೆನ್ನಾಗಿದೆ ಕತೆ ಇನ್ಸಿಡೆಂಟ್ಗಳನ್ನು ನರೇಟ್ ಮಾಡಿದ್ರಲ್ಲ. ಹಾಗಾಗಿ ಉಪ ಕಥೆಗಳನ್ನು ಅಥವಾ ಏನಂತಾರೆ ಅದನ್ನು ಪ್ರಧಾನ ಧಾರೆ ಅಲ್ಲದೇ ಇರುವಂಥ ಕೆಲವು ಇದನ್ನು ಇಟ್ಕೊಂಡು ಮಾಡೋದಿದೆಯಲ್ಲ, ಅದು ಕನ್ನಡದಲ್ಲಿ ಅವಾಗಿಂದಲೂ ಬಂದಿತ್ತು. ಅದು ಬಳ್ಳಾವೆ ನರಹರಿ ಶಾಸ್ತ್ರಿಗಳದ್ದು ಬಹಳ ಯಶಸ್ವಿ ನಾಟಕ ಅಂಥದ್ದು, ಅದು ಕೂಡ ಬಹಳ ಮುಖ್ಯ. ಹಾಗಾಗಿ ಇದನ್ನೆಲ್ಲ ಕೆಲವು ಸಲ ದಾಖಲಿಸಬೇಕು ಅನ್ನೋದು ನನಗೆ ಆಗ್ತಾ ಹೋಗುತ್ತೆ. ಆವಾಗ ಹೇಗೆ ಕನ್ನಡದವರು ಆಗಿನ ಕಾಲದಲ್ಲೂ ಬಹಳ ಭಿನ್ನವಾಗಿ ಯೋಚನೆ ಮಾಡ್ತಾಯಿದ್ರು ಅಂಥೇಳಿ. ಆರ್ಕೈವಿಂಗ್ ಬಗ್ಗೆ ಹೇಳಿದ್ರಿ. ಪಿ ಕೆ ನಾಯರ್ ಅವರು ಇಲ್ಲದೇ ಇದ್ದಿದ್ದರೆ ಬಹುಶಃ ಈಗಿರುವಷ್ಟು ಸಿನಿಮಾಗಳು ಲಭ್ಯ ಇರ್ತಿರಲಿಲ್ಲ. ಪಿ ಕೆ ನಾಯರಿಗೆ ಯಾರೋ ಹೇಳಿದ್ರಂತೆ, ಶಿವರಾಮ್ ಕಾರಂತರು ನಿರ್ದೇಶಿಸಿದ ಭೂತಗಳ ರಾಜ್ಯನೋ ಡೊಮಿಂಗನೋ ಎಲ್ಲೋ ಶ್ರೀಲಂಕಾದಲ್ಲಿ ಒಂದು ಕಾಪಿ ಇದೆ ಅಂತ. ಎಷ್ಟು ಶ್ರಮ ಹಾಕಿದ್ರು ಅವರು ಅಂದ್ರೆ ಅದನ್ನು ತರಿಸ್ಕೊಳ್ಳೋದಕ್ಕೆ, ಕೊನೆಗೋರಿ ಸಿಕ್ಕಲೇ ಇಲ್ಲ ಪ್ರಿಂಟು. ಅವರು ನಮಗೆ ಇದೇ ಸಿಗ್ತಿರಲಿಲ್ಲ, ಯಾವುದೋ ಪಾಲ್ಕೆ ಫಿಲ್ಮೇ ಸಿಗ್ತಿರಲಿಲ್ಲ, ಹರಿಶ್ಚಂದ್ರನೇ ಸಿಗ್ತಿರಲಿಲ್ಲ. ಅದನ್ನು ಈಗ ಶಿವೇಂದ್ರ ಸಿಂಗ್ ದುಂಗಾನ್ಪುರ್ನ ಡಾಕ್ಯುಮೆಂಟ್ರಿ ಅದು ಭಾಳ ಚೆನ್ನಾಗಿದೆ, ಹೇಗೆ ಹೋಗಿ ತಗೊಂಬಂದ್ರು ಅವರು ಅಂತ. ಯಾರೋ ಹೇಳಿದ್ರೆ ಎಲ್ಲಿ ನಾಸಿಕಲ್ಲೆಲ್ಲ ಒಂದು ಕಾಪಿ ಇದೆ ಅಂತ. ಇವರು ಈ ಸಂಜೆ ಹೊತ್ತು ರಾತ್ರಿ ಹೊತ್ತು ಇದು ಹೋಗುತ್ತಲ್ಲ, ಯಾವುದೋ ನ್ಯೂಸ್ ಪೇಪರ್ ವ್ಯಾನು, ಅದರಲ್ಲೂ ಯಾಕಂದರೆ ಗೌರ್ಮೆಂಟ್ ಇವರಿಗೆ ಅದೆಲ್ಲ ಕೊಡೋದಿಲ್ವಲ್ಲ, TADA ಎಲ್ಲ, ಆ ನ್ಯೂಸ್ ಪೇಪರ್ ವ್ಯಾನಲ್ಲಿ ಹೋಗಿ ಹುಡುಕಿ ಆ ಪ್ರಿಂಟನ್ನು ಹೊತ್ಕೊಂಬರ್ತಾರೆ ಅವರು. ಹಾಗಾಗಿ ಇವತ್ತು ನಮಗೆ 3 ರೀಲೋ 4 ರೀಲೋ ಉಳ್ಕೊಂಡಿದೆ. ಆರ್ಕೈವಿಂಗ್ ಆ ಥರದಲ್ಲಿ ಬಹಳ ಮುಖ್ಯವಾದ ಕೆಲಸ. ಯಾಕಂತಂದರೆ ಇತಿಹಾಸ ಅನ್ನೋದು ಕೇವಲ ದಾಖಲೆಗಳಲ್ಲಿಲ್ಲ, ಅದೊಂದು ರೀತಿಯಲ್ಲಿ ಒಳಗಿನಿಂದ ನಮ್ಮಲ್ಲಿ ಒಂದು ಅಸ್ಮಿತೆಯನ್ನು ಹುಟ್ಟಾಕ್ತಾ ಬರುತ್ತಲ್ಲ, ಅದಕ್ಕೆ ಬಹಳ ಮುಖ್ಯವಾಗುತ್ತೆ. ನಮ್ಮ ಕನ್ನಡದ ದುರಂತ, ಕನ್ನಡದಲ್ಲಿ ಮುಂಚಿನಿಂದಲೂ ಅಸ್ಮಿತೆ ಇಲ್ಲ ಆ ಥರದ ಚಿತ್ರರಂಗದಲ್ಲಿ. ಅದನ್ನು ಮತ್ತೆ ಮತ್ತೆ ನಾವು ಪುನರುಜ್ಜೀವನಗೊಳಿಸ್ತಾನೆ ಹೋಗಬೇಕು. ಅದು ದುರಂತ ಅಂದರೆ ನನ್ನ ಬಗ್ಗೆನೇ ಹೇಳೋದಾದರೆ, ನಾನು ಮಾಡಿರೋ 16 ಸಿನಿಮಾಗಳಲ್ಲಿ 10 ಸಿನಿಮಾಗಳ ನೆಗೆಟಿವ್ ಈಗಾಗಲೇ ಹಾಳಾಗಿದೆ. ದ್ವೀಪದವರೆಗೆ ಯಾವ ಸಿನಿಮಾದ ನೆಗೆಟಿವ್ ನಿಮಗೆ ಸಿಕ್ಕಲ್ಲ, ಎಲ್ಲ ಏನಿದ್ರು ನಾವು DVD ನೋಡ್ಕೋಬೇಕಷ್ಟೆ. ಆ ಥರದ ಅನಿವಾರ್ಯತೆ ಬಂದು ಹೋಗ್ಬಿಟ್ಟಿದೆ. ನಾನೇ ಯಾವುದೊಂದು ಕಮಿಟಿಲಿದ್ದೆ, ಸುಮಾರು ಯಶಸ್ವಿ ಸಿನಿಮಾಗಳು ಮತ್ತು ಪ್ರಶಸ್ತಿ ವಿಜೇತ ಸಿನಿಮಾಗಳದ್ದು ಒಂದು 60-70 ಸಿನಿಮಾಗಳ ಪಟ್ಟಿ ಮಾಡಿ, ಕೇವಲ ಪ್ರಶಸ್ತಿ ವಿಜೇತ ಅಲ್ಲ, ಅವು ಕಾರಣಗಳನ್ನು ಕೊಟ್ಟಿದ್ವಿ. ಇದು ಈ ಕಾರಣಕ್ಕಾಗಿ, ಇದೊಂದು ಕಾದಂಬರಿ ಆಧಾರಿತ ಚಿತ್ರ, ಆ ಕಾದಂಬರಿ ಬಹಳ ಮುಖ್ಯ, ಇದು ಯಶಸ್ವಿ ಚಿತ್ರ, ಇದು 100 ದಿವಸ ಓಡಿದೆ, ಇದು 75 ವಾರ ಓಡಿದೆ, ಇದು ಈ ಥರದ ಪ್ರಶಸ್ತಿ ಬಂದಿದೆ, ಇದು ಈ ನಟರ ಮೊದಲ ಚಿತ್ರ, 70 ಆಗಿತ್ತು, ಅದು ಅಪ್ರೂವಲ್ ಕೂಡ ಆಗಿತ್ತು. ಅಷ್ಟರೊಳಗೆ ಸರ್ಕಾರ ಅನ್ಫಾರ್ಚುನೇಟ್ಲಿ ನ್ಯಾಷನಲ್ ಫಿಲ್ಮ್ ಇದು ಆರ್ಕೈವ್ಸನ್ನೇ ಅದನ್ನು ಮುಚ್ಚಿದ್ದಲ್ಲ, ಅದನ್ನು NFDC ಹ್ಯಾಂಡ್ ಓವರ್ ಮಾಡಿದ್ದಾರೆ. ಈಗ NFDC ಎಲ್ಲವನ್ನೂ ಕೇಳಿ ಅದನ್ನು ಕಾರ್ಪೊರೇಷನ್, ಗೌರ್ಮೆಂಟ್ ಬಾಡಿ ಅಲ್ಲ, ಅವ್ರು ಎಲ್ಲದಕ್ಕೂ ಅದರಿಂದ ಎಷ್ಟು ದುಡ್ಡು ಬರುತ್ತೆ ಅಂತ ಕೇಳೋರು. ನಾವು ಹೇಗೆ ಒಬ್ಬ ವ್ಯಾಪಾರಿ ಹತ್ರ ಹೋದಾಗ ಅದರಿಂದ ಏನು ಲಾಭ ಬರುತ್ತೆ ಅಂತ ಕೇಳ್ತಾನೋ, ಆ ಮಾತನ್ನು ಒಂದು ಸರ್ಕಾರಿ ಸಂಸ್ಥೆ ಕೇಳಿದರೆ ಆರ್ಕೈವಿಂಗ್ ಸ್ಥಿತಿ ಏನಾಗಬೇಕು ಹೇಳಿ. ಸೊ ಇವತ್ತು ಅವ್ರು ಆರ್ಕೈವ್ ಮಾಡಬೇಕಾದ್ರೆ ಅನ್ಫಾರ್ಚುನೇಟ್ಲಿ ಆ ಇದು NFA ಮಾಡ್ತಿದ್ದಾಗೂ ಕೂಡ ಆರ್ಕೈವಿಂಗ್ ಅಂತಂದ್ರೆ ಅವರು ಹಿಂದಿ ಸಿನಿಮಾಗಳ ಆರ್ಕೈವಿಂಗ್ ಮಾಡ್ತಾ ಇದ್ದರೆ ಹೊರತು ಕನ್ನಡದ ಸಿನಿಮಾಗಳ ಆರ್ಕೈವಿಂಗ್ ಇಲ್ಲ. ಕನ್ನಡದ ಸಿನಿಮಾ ಆರ್ಕೈವ್ ಮಾಡುವಾಗ ನಮಗಿದ್ದೇನು ಅಂತಂದರೆ, ಯಾವ ಫಿಲ್ಮ್ಗಳು ಪ್ರಿಂಟ್ಗಳು NFAನಲ್ಲಿ ಇದೆಯೋ ಅದರಿಂದ ಆರ್ಕೋಬೇಕು ಅಂತ. ಅದರಿಂದ ನಾನು 70 ಸಿನಿಮಾಗಳ ಹೆಸರು ಕೊಟ್ಟಿದ್ದು, ಯಾಕಂದರೆ ಅಷ್ಟೇ ಕನ್ನಡ ಸಿನಿಮಾಲ್ಲಿ ಇದ್ದಿದ್ದು. ನಮ್ಮವರು ಆರ್ಕೈವಿಂಗ್ ಕೂಡ ಮನಸ್ಸಿಟ್ಟು ಕೊಟ್ಟಿಲ್ಲ. ಮಲಯಾಳಮಿಂದ 154 ಸಿನಿಮಾಗಳ ರೆಕಮೆಂಡೇಷನ್ ಇತ್ತು, ಯಾಕಂದರೆ ಅದಕ್ಕಿಂತ 4ರಷ್ಟು ಸಿನಿಮಾಗಳಲ್ಲಿತ್ತು. ಸೊ ಇದು ಆರ್ಕೈವಿಂಗು ಸಮಸ್ಯೆ ನಮ್ಮಲ್ಲಿ. ಆರ್ಕೈವಿಂಗ್ ಅಂತಂದರೆ ನಾವು ಬರೀ ಇವರನ್ನು ಬರೆಯೋದಕ್ಕಾಗೋದಿಲ್ಲ, ಸರ್ಕಾರವನ್ನು, ನಮ್ಮ ನಿರ್ಮಾಪಕರಿಗೂ ಕೂಡ ಅದರ ಪ್ರಾಮುಖ್ಯತೆ ಗೊತ್ತಾಗಿದ್ದೇ ಬಹುಶಃ ಈ ಸಿನಿಮಾಗಳೆಲ್ಲ ಉಳ್ಕೋತಿದ್ವಿ. ಹಾಗಾಗಿ ಬಾಬು ಅವರು ಹೇಳಿದಾಗೆ ಅದು ಆರ್ಕೈವಿಂಗ್ ಕೆಲಸ ಕೂಡ ಅಕಾಡೆಮಿ ಮಾಡಬೇಕಿತ್ತು. ಅವರು
ಅಕಾಡೆಮಿಯ ಏಕೈಕ ಉದ್ದೇಶ 4 ಜನ ಫಾರಿನರ್ಸನ್ನು ಕರೆದು ಒಂದು ಫೆಸ್ಟಿವಲ್ ಮಾಡೋದು ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ಕನ್ನಡದವರಿಗೆ ಈ ಸಲ ಕನ್ನಡ ನಿರ್ಮಾಪಕರಿಗೆ, ಕನ್ನಡ ನಿರ್ದೇಶಕರಿಗೆ, ಕನ್ನಡ ತಂತ್ರಜ್ಞರಿಗೆ ಆಹ್ವಾನ ಕೂಡ ಹೋಗಿಲ್ಲ ಅನ್ನೋದು ದೊಡ್ಡ ಸುದ್ದಿ. ಆದರೆ ಫಾರಿನ್ ಡೆಲಿಗೇಟ್ಸಿಗೆಲ್ಲ ಆಹ್ವಾನ ಹೋಗಿದೆ. ಅದು ನಮ್ಮ ಆರ್ಕೈವ್ ಬಗ್ಗೆ ಅಥವಾ ನಮ್ಮ ಕನ್ನಡ ಸಿನಿಮಾದ ಬಗ್ಗೆ ಯಾವ ರೀತಿಯ ಅಭಿಮಾನವನ್ನು ನಮ್ಮವ್ರು ಇಟ್ಕೊಂಡಿದ್ದಾರೆ ಅನ್ನೋದನ್ನು ಹೇಳುತ್ತೆ. ನಾಳೆ ನನ್ನ ಫಿಲ್ಮ್ ಇದೆ, ಆದರೆ ನಾನು ಎಲ್ಲಿವರೆಗೆ ಇನ್ವಿಟೇಷನ್ನು ಬಂದಿಲ್ಲ, ನನ್ನನ್ನು ಕರೆದೂ ಇಲ್ಲ, ಹಾಗಾಗಿ ನಾನು ಹೋಗ್ತಾನೂ ಇಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಈ ಸಿನಿಮಾ ಆಗ್ತಾ ಇದೆಯಲ್ಲ, ಇದು ಕೇವಲ ಇತಿಹಾಸದ ಪುನರ್ನಿರ್ಮಾಣ ಆಗೋದಿಲ್ಲ ಅನ್ನೋ ನಂಬಿಕೆ ನನಗಿದೆ. ಅದು ನಮ್ಮ ಹಾಗೆ ಹೇಳಿದಾಗೆ ಅಸ್ಮಿತೆಯ ಯಾಕೆ ಇದು ಮುಖ್ಯ ಅನ್ನೋದನ್ನು ಹೇಳುವಂಥ ಒಂದು ಸಿನಿಮಾ ಆಗುತ್ತೆ, ಆಗಲಿ ಅಂಥೇಳಿ ನಿಮ್ಮಿಬ್ಬರಿಗೂ ಇಂಥ ಒಂದು ಸಾಹಸವನ್ನು ಮಾಡ್ತಿರೋದಕ್ಕೆ ಅಭಿನಂದನೆಗಳನ್ನು ಹೇಳ್ತೇನೆ. ನಮಸ್ಕಾರ.